ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳದ ಮಾಸ ಭವಿಷ್ಯವನ್ನು ಸಿಂಹರಾಶಿಯವರಿಗೆ ತಿಳಿದುಕೊಳ್ಳೋಣ. ಸಿಂಹರಾಶಿ ಹೇಗಿರುತ್ತೆ, ಯಾವ ರೀತಿಯ ಒಳ್ಳೆಯ ಶುಭಫಲಗಳು ಅಶುಭಫಲಗಳು ಅಂತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸಿಂಹರಾಶಿಯ ಸ್ಥಿತಿಗತಿಗಳು ಗ್ರಹಗತಿಗಳ ಅನುಸಾರವಾಗಿ ಭಾಗ್ಯಫಲಗಳು ಹೇಗಿದೆ ಹೇಳತಕ್ಕಂಥದ್ದು. ಸಿಂಹರಾಶಿಯವರಿಗೆ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಕೇತು, ಹಾಗೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ, ಕುಂಭರಾಶಿಯಲ್ಲಿ ಶನಿ, ಹಾಗೆ ಮೀನರಾಶಿಯಲ್ಲಿ ಕುಜ ರಾಹು ಇರುವಂಥದ್ದು, ಹಾಗೆ ಮೇಷರಾಶಿಯಲ್ಲಿ ಬುಧಗ್ರಹ, ಹಾಗೆ ವೃಷಭದಲ್ಲಿಯೂ ಕೂಡ ಗುರು ಶುಕ್ರ ರವಿ ಇವೆಲ್ಲವೂ ಕೂಡ ಇರುವಂತಹ ಗ್ರಹಗಳು ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಜೂನ್ ತಿಂಗಳಲ್ಲಿ ಇನ್ನೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ವೃಷಭ ರಾಶಿಯಲ್ಲಿಯೂ ಕೂಡ ಪಂಚಗ್ರಹ ಯೋಗಗಳು ಕೂಡ ಇರ್ತಕ್ಕಂಥ 5 ಗ್ರಹ ಮೇ ತಿಂಗಳಲ್ಲಿ ಫಲಾಫಲಗಳು ಕೊಡತಕ್ಕಂಥದ್ದು. ನೋಡಿ, ಇದು 10ನೆಯ ಮನೆ ಕಾರಕ ಆಗತ್ತೆ ಸಿಂಹರಾಶಿಯವರಿಗೆ. 10ನೇ ಮನೆಯಲ್ಲಿ ಈ 5 ಗ್ರಹಗಳು ಕೂಡ ಏನೋ ಒಂದು ರೀತಿಯ ಕರ್ಮಸ್ಥಾನ ಆದರೂ ಕೂಡ ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಯೋಗಗಳು ಸಿಗ್ತಕ್ಕಂಥದ್ದು. ಹಾಗೆ ಕೆಲವೊಂದಷ್ಟು ಗ್ರಹಗಳ ಸ್ಥಿತಿಗಳ ಬದಲಾವಣೆ ಇರತಕ್ಕಂಥದ್ದು. ಇದರ ಜೊತೆಗೆ ಇನ್ನೂ ಕೂಡ ಭಾಳ ವಿಶೇಷವಾಗಿ ಯೋಗಗಳು ಕೂಡ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ. ನೋಡಿ, ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಿ ಗಜಕೇಸರಿ ಯೋಗ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಸಿಂಹರಾಶಿಯವರು ಗಜಃ ಮಂದಬುದ್ಧಿ ಸರ್ಪಃ ಅತಿನಿದ್ರಿತಃ. ಸ್ವಲ್ಪ ಸಿಂಹರಾಶಿಯವರು ಮೇ ತಿಂಗಳಲ್ಲಿ ಸೋಮಾರಿತನ, ಅತಿಯಾಗಿ ನಿದ್ರೆಯನ್ನು ಮಾಡ್ತಕ್ಕಂಥದ್ದು. ಗಜಃ ಮಂದಬುದ್ಧಿ ಸರ್ಪಃ ಅತಿನಿದ್ರಿತಃ. ಚುರುಕುತನ ಇರಲ್ಲ ಹೇಳತಕ್ಕಂಥದ್ದು, ಹುಮ್ಮಸ್ಸಿರಲ್ಲ, ಕೆಲಸ ಮಾಡಬೇಕು ಹೇಳ್ತಕ್ಕಂಥದ್ದು ಆಶಯಗಳಿರಲ್ಲ ಹೇಳ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದರೆ, ಅನೇಕ ರೀತಿಯ ಒಂದಷ್ಟು ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ನಷ್ಟವನ್ನು ಹೊಂದಿರುತ್ತಾರೆ. ಹಾಗಾಗಿ ಸ್ವಲ್ಪ ತಡ ಮಾಡಿ ವ್ಯವಹರಿಸೋಣ, ನಿಧಾನವಾಗಿ ಆಲೋಚನೆ ಮಾಡಿ ವ್ಯವಹಾರ ಕಾರ್ಯಗಳನ್ನು ಮಾಡೋಣ. ಒಂದು ಥರ ಹಣದ ಅಭಾವ, ಹಣದ ಮುಂಗಟ್ಟು ಇರುವುದರಿಂದ ದುಡುಕುತನ ಬೇಡ ಹೇಳ್ತಕ್ಕಂಥದ್ದು. ಹಾಗೆ ಬೇರೆಯವರ ಜೊತೆಗೆ ವ್ಯವಹಾರ ಮಾಡ್ತಕ್ಕಂಥದ್ದು, ಬೇರೆಯವರ ಜೊತೆ ಕೈ ಸಾಲವನ್ನು ಪಡೆಯತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಕಂಕಣ ಭಾಗ್ಯವೂ ಕೂಡ ಕೂಡಿ ಬರತಕ್ಕಂಥದ್ದು. ಜೀವನ ತೃಪ್ತಿದಾಯಕವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಭಯ ಉಂಟಾಗತ್ತೆ, ಎಲ್ಲೋ ಒಂದು ಕಡೆ ಶರೀರವು ಕೂಡ ಸೌಖ್ಯ ಇಲ್ಲದೆ ಇರತಕ್ಕಂಥದ್ದು, ಮಾನಹಾನಿಯೂ ಕೂಡ ಉಂಟಾಗ್ತಾ ಇರತಕ್ಕಂಥದ್ದು, ವ್ಯವಹಾರದಲ್ಲಿ ಕಿರಿಕಿರಿ ಉಂಟಾಗತ್ತೆ, ಅಪವಾದಗಳು ಬರುವಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಆದರೂ ಕೂಡ ಜೂನ್ ತಿಂಗಳದ ಮಧ್ಯಭಾಗ ಕೊನೆಯ ಭಾಗದಲ್ಲಿ ನಿಮ್ಮ ಹಣದ ವ್ಯವಹಾರ ಎಲ್ಲವೂ ಕೂಡ ಬಗೆಹರಿಯುವಂಥದ್ದು, ಹಣದ ವ್ಯವಹಾರ ಎಲ್ಲವೂ ಕೂಡ ಶಮನವಾಗುವಂಥದ್ದು ಇವೆಲ್ಲವೂ ಕೂಡ ಇರುವಂಥದ್ದು. ಅಷ್ಟೇ ಅಲ್ಲ, ಜೀವನದ ಉತ್ತುಂಗಕ್ಕೆ ಹೋಗುವಂಥದ್ದು,
ಎಲ್ಲೋ ಒಂದು ಕಡೆ ಕೊನೆಯ ಭಾಗದಲ್ಲಿ ಹಠಾತ್ತನೆ ನಿಮ್ಮ ಕೈಗೆ ಹಣ ಸೇರುತ್ತೆ. ಲಕ್ಷಗಟ್ಟಲೆ ಹಣ, ನೀವು ಏನು ನಿಮ್ಮ ಜೀವನದಲ್ಲಿ ಹಣವನ್ನು ಕಳೆದುಕೊಂಡಿರ್ತೀರಿ ಅದನ್ನೆಲ್ಲವೂ ಕೂಡ ಮರಳಿ ಬರುವಂತಹ ಒಂದು ಆಲೋಚನೆ ನಿಮ್ಮದಾಗಿರುತ್ತೆ, ಬುದ್ಧಿವಂತಿಕೆಯು ನಿಮ್ಮದಾಗಿರುತ್ತೆ. ನಿಮ್ಮ ಕೈಯಲ್ಲಿ ಹಣ ಸುಲಭವಾಗಿ ಸಿಗುವಂಥದ್ದು, ಆಲೋಚನೆ ಮಾಡುವಂಥದ್ದು, ನಿಮ್ಮ ಸಂಗಾತಿಯೊಡನೆ ಸಂತೋಷವಾಗಿರತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಮಾತಾಪಿತೃಗಳ ಆಶೀರ್ವಾದವನ್ನು ಪಡ್ತಕ್ಕಂಥದ್ದು, ಬೇರೆ ರಾಜ್ಯದಿಂದ ರಾಜ್ಯಕ್ಕೆ ನಿಮ್ಮ ವ್ಯಾಪಾರ ವಹಿವಾಟನ್ನು ವಿಸ್ತರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುವಂಥದ್ದು. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಜಾತಗಳಲ್ಲಿ ಪರಿಶೀಲನೆ ಮಾಡಿಕೊಂಡಾಗ, ಚಿಂತನೆಯನ್ನು ಮಾಡಿಕೊಂಡಾಗ ಇನ್ನು ಹೆಚ್ಚು ಫಲವನ್ನು ಕೂಡ ನಿರ್ಸಬಹುದು. ಶುಭವಾಗಲಿ, ಮಂಗಲವಾಗಲಿ.